ಮತ್ತೊಂದು ಕಡೆ ಹರ್ಮುಜ್ ಬಂದ್ ಆಗಿದೆ. ಅಮೆರಿಕ ನೆರವಿಗೆ ಇದೀಗ 6 ದೇಶಗಳು ಬರುತ್ತಾ ಅನ್ನೋ ಪ್ರಶ್ನೆ. ಬ್ರಿಟನ್, ಫ್ರಾನ್ಸ್ ಸೇರಿ 6 ಪ್ರಮುಖ ರಾಷ್ಟ್ರಗಳಿಂದ ಏನ್ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಈ ವಿಚಾರವಾಗಿ? ಇರಾನ್ ಹಿಡಿತ ತೆರವುಗೊಳಿಸುವುದಕ್ಕೆ ಮಿಷನ್ ಆರಂಭಿಸುವುದಕ್ಕೆ ಸಿದ್ಧತೆ ನಡೆದಿದೆ. ಸೇನಾ ಕಾರ್ಯಾಚರಣೆಗೆ ಜರ್ಮನಿ, ನೆದರ್ಲ್ಯಾಂಡ್ ಕಂಡೀಷನ್ ಹಾಕಿದೆ. ಯುದ್ಧ ನಿಂತ್ರೆ ಸಾಥ್ ಕೊಡ್ತೀವಿ ಅಂತ ಐರೋಪ್ಯ ರಾಷ್ಟ್ರಗಳು ಹೇಳ್ತಾ ಇವೆ. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್, ಜಪಾನ್ ಕಾರ್ಯಾಚರಣೆಗೆ ಯಾವುದೇ ನಿರ್ದಿಷ್ಟ ಗಡುವನ್ನು ನಿಗದಿಪಡಿಸಿಲ್ಲ. ಕದನ ವಿರಾಮ ಆಗಲಿ, ಆಮೇಲೆ ಬೆಂಬಲ ಅನ್ನೋದಾಗಿ ಜರ್ಮನಿ, ನೆದರ್ಲ್ಯಾಂಡ್ ಹೇಳ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒತ್ತಡಕ್ಕೆ ಮಿತ್ರ ರಾಷ್ಟ್ರಗಳು ಮಣಿಯುತ್ವ ನೋಡಬೇಕಿದೆ. ಸಾಥ್ ಕೊಡಿ ಅನ್ನೋದಾಗಿ ಟ್ರಂಪ್ ಕೇಳ್ತಾನೆ ಇದ್ದಾರೆ. ಜೊತೆಗೆ ಇರಾನ್ಗೂ ಕೂಡ ಸವಾಲ್ ಹಾಕ್ತಾ ಇದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನ ನಾವು ವಶಪಡಿಸ್ಕೊಂಡು ಬಿಡ್ತೀವಿ ಈ ರೀತಿಯಾಗಿ ಹಡಗುಗಳನ್ನ ತಡೆದ್ರೆ ಅನ್ನೋದಾಗಿ. ಬಟ್ ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಉಳಿದಂತ ರಾಷ್ಟ್ರಗಳ, ಮಿತ್ರ ರಾಷ್ಟ್ರಗಳ ಸಹಾಯ ಕೂಡ ಅಮೆರಿಕಕ್ಕೆ ಈ ಹಂತದಲ್ಲಿ ಸಿಗ್ತಾ ಇರೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋದನ್ನ ನೋಡಬೇಕಿದೆ. ಸೇನಾ ಕಾರ್ಯಾಚರಣೆಗೆ ಜರ್ಮನಿ, ನೆದರ್ಲ್ಯಾಂಡ್ ಕಂಡೀಷನ್ ಅನ್ನ ಹಾಕ್ತಾ ಇದೆ. ಯುದ್ಧ ನಿಂತ್ರೆ ಮಾತ್ರ ಸಾಥ್ ಕೊಡ್ತೀವಿ ಅನ್ನೋದಾಗಿ ಐರೋಪ್ಯ ರಾಷ್ಟ್ರಗಳು ಹೇಳ್ತಾ ಇವೆ. ಬಟ್ ಅಂತ ವಿಚಾರ ಇಲ್ಲೆಲ್ಲಿ ಗೊತ್ತಾಗ್ತಾ ಇಲ್ಲ. 2 ರಾಷ್ಟ್ರಗಳು ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. ಸೊ ಈ ಸಂದರ್ಭದಲ್ಲಿ ಐರೋಪ್ಯ ರಾಷ್ಟ್ರಗಳು ಒಟ್ಟಿಗೆ ನಿಲ್ಲೋದು ಕಷ್ಟ ಸಾಧ್ಯ ಅಂತ. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್, ಜಪಾನ್ ಇವೆಲ್ಲವೂ ಕೂಡ ಕಾರ್ಯಾಚರಣೆಗೆ ಯಾವುದೇ ನಿರ್ದಿಷ್ಟ ಗಡುವನ್ನ ನಿಗದಿಪಡಿಸಿಲ್ಲ. ಕದನ ವಿರಾಮ ಆದ ನಂತರದಲ್ಲಿ ಬೆಂಬಲವನ್ನ ಕೊಡ್ತೀವಿ ಅನ್ನೋದಾಗಿ ಜರ್ಮನಿ ಮತ್ತೆ ನೆದರ್ಲ್ಯಾಂಡ್ ಹೇಳ್ತಾ ಇದೆ.